ನನ್ನ ಗೆಲುವು ನಾಗಮಂಗಲ ಜನರ ಭಿಕ್ಷೆ. ಡಿಕೆಶಿ ಸಿಎಂ ಆಗೋದನ್ನ ಯಾರೂ ತಡೆಯಲಾಗದು. ಸಚಿವ ಎನ್ ಚಲುವರಾಯಸ್ವಾಮಿ ಆಕ್ರೋಶ. ನಾಗಮಂಗಲ ಆಗಸ್ಟ್ 10, 2026 4ನೇ ಬಾರಿಗೆ ಸಚಿವರಾದ ಬಳಿಕ ಪ್ರಥಮ ಬಾರಿಗೆ ಸ್ವಕ್ಷೇತ್ರ ನಾಗಮಂಗಲಕ್ಕೆ ಆಗಮಿಸಿದ್ದ ಎನ್ ಚಲುವರಾಯಸ್ವಾಮಿ ಅವರಿಗೆ ಸಾವಿರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ, ಬೃಹತ್ ಹಾರಗಳು ಹಾಗೂ ಬೆಲ್ಲದಾರತಿಯೊಂದಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು. ಬಳಿಕ ಮಂಡ್ಯ ಸರ್ಕಲ್ನಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಜೆಡಿಎಸ್ ನಾಯಕರ ವಿರುದ್ಧ ಸಚಿವರು ತೀವ್ರ ವಾಗ್ದಾಳಿ ನಡೆಸಿದರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು: ಜೆಡಿಎಸ್ ಭಿಕ್ಷೆಯಿಂದ ಗೆದ್ದಿಲ್ಲ, ನನ್ನ ಗೆಲುವು ಜೆಡಿಎಸ್ ಭಿಕ್ಷೆಯಲ್ಲ, ನಾಗಮಂಗಲದ ಜನತೆ ನೀಡಿದ ಭಿಕ್ಷೆ. 1999ರಲ್ಲಿ ಪಕ್ಷ ಸಂಘಟಿಸಿ ಸಜ್ಜುಗೊಳಿಸಿದ್ದು ನಾನು. ಅಂದು ಜೆಡಿಎಸ್ ಗೌರವಯುತವಾಗಿ ನಡೆದುಕೊಂಡಿದ್ದರೆ 50-60 ಸೀಟ್ ಗೆಲ್ಲುತ್ತಿತ್ತು ಎಂದು ಚಲುವರಾಯಸ್ವಾಮಿ ತಿರುಗೇಟು ನೀಡಿದರು. ಡಿಕೆಶಿ ಸಿಎಂ ಆಗುವುದು ಖಚಿತ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಣ್ಣ ತಮ್ಮಂದಿರಂತೆ ಕಾಂಗ್ರೆಸ್ ಕಟ್ಟಿದ್ದಾರೆ. 2028ರಲ್ಲಿ ನಾವು ಮತ್ತೆ ಗೆದ್ದು ಬಂದರೆ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವುದು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಭವಿಷ್ಯ ನುಡಿದರು. ಅಭಿವೃದ್ಧಿಯೇ ನನ್ನ ಉತ್ತರ. ಆರೋಪಿಗಳಿಗೆ ಮಾತುಗಳನ್ನಲ್ಲ, ನನ್ನ ಅಭಿವೃದ್ಧಿ ಕೆಲಸಗಳೇ ಉತ್ತರ. ರಸ್ತೆ, ಬಸ್ ನಿಲ್ದಾಣ, ಕೊಪ್ಪ ಹೋಬಳಿಗೆ ನೀರು ಕೊಟ್ಟಿದ್ದು ಈ ಚಲುವರಾಯಸ್ವಾಮಿ. ಜನಸೇವೆ ಮಾಡುವವನೇ ನಿಜವಾದ ನಾಯಕ ಎಂದು ರೈತರಿಗೆ ಅಭಯ. ಕೆಆರ್ಎಸ್, ಹೇಮಾವತಿ ಜಲಾಶಯಗಳು ಭರ್ತಿಯಾಗುತ್ತಿದ್ದು ಕುಡಿಯುವ ನೀರು ಹಾಗೂ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ರೈತರು ಧೈರ್ಯವಾಗಿರಿ ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಮಾಜಿ ಶಾಸಕ ಅಪ್ಪಾಜಿಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರಾಜೇಶ್ ವಿಆರ್ ನ್ಯೂಸ್.